Okay. So good morning, everyone. Okay. I will start with the fifth unit. Third unit completed in the previous class. Okay. Before going to the fourth unit, we'll complete with the fifth unit because fifth unit is very easy and it consists of only small portions. Okay. ಸಣ್ಣದ ಇದೆ ಈಸಿ ಇದೆ ಗ್ರಾಫ್ಸ್ ಮೇಲೆ ಇದೆ ಓಕೆ ಈಗ ಆಲ್ರೆಡಿ ನೀವು ಇನ್ ಡಿಗ್ರಿ ಔಟ್ ಡಿಗ್ರಿ ಅದನ್ನೆಲ್ಲ ಕಲ್ತೀವಿ ಓಕೆ ಥರ್ಡ್ ಯೂನಿಟ್ ನಾಗ ಸಾರಿ ಸೆಕೆಂಡ್ ಯೂನಿಟ್ ನಾಗ ಸೊ ಅದ್ರ ಬೇಸ್ಡ್ ಗ್ರಾಫ್ ಮೇಲೆ ಫಿಫ್ತ್ ಯೂನಿಟ್ ಇದೆ ಸೊ ವಿಲ್ ಕಂಪ್ಲೀಟ್ ಫಿಫ್ತ್ ಯೂನಿಟ್ ಫಸ್ಟ್ then later on we'll come to the fourth unit okay so fourth unit is based on mathematical induction so now fourth unit skip ಮಾಡಿ fifth unit ಗೆ ಹೋದ್ರೆ ಏನು ಪ್ರಾಬ್ಲಮ್ ಆಗಲ್ಲ because fourth unit is different and fifth unit is different okay so fourth unit ಬೇರೆ ಆಗ್ತದೆ fifth unit ಬೇರೆ ಆಗ್ತದೆ ಏನೋ ಸ್ಕಿಪ್ ಮಾಡಿ ನಾ fifth unit ಗೆ ಹೋಗ್ತೀನಿ ಅಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಫಸ್ಟ್ ಈಸಿ ಇದೆ ಅದನ್ನ ಮುಗಿಸ್ಕೊಂಡ್ಬಿಡೋಣ ಅಂತ ಗ್ರಾಫ್ it's totally based on the graph okay so graph ನಾಗ ಹೆಂಗೆ different types ನೀವು ಮಾಡ್ತೀರಾ ಅಂತ ಹೇಳಿದ್ರೆ so we'll start with the fifth unit today and we'll end up with the fifth unit soon maybe we'll take 8 to 10 days ಅಷ್ಟ್ರಾಗ ಮುಗಿದ್ಬಿಡ್ತದೆ so next ಆರಾಮ್ಸೆ mathematical induction solve ಮಾಡೋಣ because mathematical induction fourth unit is very important okay ಅಲ್ಲಿ ನಿಮಗೆ mathematical induction ಬರ್ತದೆ probability ಬರ್ತದೆ permutation and combination ಬರ್ತವೆ so some topics are more important in the fourth unit compared to fifth unit okay so ಅದನ್ನ ಸಾವಕಾಶ ಏನು ಎಕ್ಸಾಮ್ ಡೇಟ್ ಬರತ್ತನ ಸಾಲ್ವ್ ಮಾಡ್ಕೊತ ಹೋಗ್ಬೋದು ಓಕೆ ಸೊ ಫಸ್ಟ್ ಇದನ್ನ ಮುಗಿಸ್ಕೊಂಡ್ಬಿಡೋಣ ಫಿಫ್ತ್ ಯೂನಿಟ್ ಮುಗಿಸ್ಕೊಂಡ್ಬಿಟ್ವಿ ಅಂದ್ರೆ ಫೋರ್ತ್ ಯೂನಿಟ್ ಸ್ಲೋ ಆಗಿ ಕಂಟಿನ್ಯೂ ಮಾಡ್ಕೊತ ಹೋಗ್ಬೋದು ಓಕೆ ಸೊ ಇದನ್ನ ಸ್ಟಾರ್ಟ್ ನಾವು ಮೊಬೈಲ್ ಅದಲ್ಲ ಒಂದು 10 ನಿಮಿಷ ಬಿಟ್ಟು ನಾನು ಹೇಳ್ತೀನಿ ಜಾಯಿನ್ ಆಗಿ ಸ್ಕ್ರೀನ್ ಶಾಟ್ ತೆಕ್ಕೊಡಿ ಒಬ್ರು ಯಾರು ಮತ್ತು ನಾ ಹುಡ್ಕೋಕ್ ಕೊಡೋದ ಟೈಮ್ ತಗೊಂಡ್ಬಿಡ್ತೀನಿ ಓಕೆ So fifth unit is unit 5. Okay. So unit 5 is directed graph and graphs okay directed graph and graphs okay and ಸ್ವಲ್ಪ ಮಾಡ್ಬಿಟ್ಟು ಬರಲ್ಲ ಉಲ್ಟಾ ಕಾಣಕತ್ತದೆ ನೀವು ಉಲ್ಟಾ ಮಾಡ್ಬಿಟ್ಟು okay so in clear kanakatide okay unit 5 is directed graphs and graphs okay so directed graphs and graphs ಬಗ್ಗೆ ಇದೆ so directed graph ಅಂತಂದ್ರೆ ಈಗ ಒಂದು ಗ್ರಾಫ್ ಹಾಕ್ತೀನಿ ನಿಮಗೆ ಏನು okay so this is your graph so ಇದ್ರಾಗ ಏನಿದೆ a b c d okay ನಾನು ಹಿಂಗೆ ತಗೊಂಡ್ಬಿಡ್ರಿ ಈ ಟೈಪ್ ತಗೊಂಡು ಹಾಕೋಲಿಕ್ಕೆ ಈಸಿ ಆಗ್ತದೆ so A, B, C and D. So, so this is called as directed graph because we are indicating the direction A to B. Okay, C to A, C to D and third direction ಕೊಡಕತ್ತೀವಿ ನಾವು ಇಲ್ಲಿ A to B. Okay, next C to A, next C to D. So we are indicating the direction. So there are certain number of vertices and certain number of indexes. Certain number of vertices and certain number of edges. Not indexes, sorry. Total number of vertices ನಿಮಗೆ ಏನ್ ಸಿಗ್ತಾವೆ ಒಂದು ಗ್ರಾಫ್ ನಾಗಂದ್ರೆ vertices ಮತ್ತೆ edges ಸಿಗ್ತಾವೆ. Okay, vertices ಅಂದ್ರೆ ಏನು edges ಅಂದ್ರೆ ಏನು ನಾವು ಈಗ ನೋಡೋಣ. Okay, so
ಸೊ ವರ್ಟೈಸಸ್ ಮತ್ತೆ ಎಡ್ಜಸ್ ಅದಾವ. ಸೊ ಅವನ್ನ ಏನ್ ಮಾಡ್ಯಾರ ಅಂತಂದ್ರ ಡೈರೆಕ್ಟೆಡ್ ಮಾಡ್ಯಾರ. ಅಂದ್ರೆ ನಮ್ಗೆ ಈಗ ಎ ಟು ಬಿ ಮಾಡ್ಯಾರ ಅಂತಂದ್ರೆ ನಾವು ಎ ಟು ಬಿ ನೇ ಹೋಗ್ಬೇಕು, ಬಿ ಟು ಎ ಹೋಗಕ್ ಬರಂಗಿಲ್ಲ. ಓಕೆ, ಸೊ ಇಟ್ಸ್ ನಾಟ್ ಪಾಸಿಬಲ್. ಬಿ ಟು ಎ ನಮಗೆ ಪಾಸಿಬಲ್ ಆಗಂಗಿಲ್ಲ. ಓಕೆ, ಸಿ ಟು ಎ ಪಾಸಿಬಲ್ ಆಗಂಗಿಲ್ಲ, ಡಿ ಟು ಸಿ ಪಾಸಿಬಲ್ ಆಗಂಗಿಲ್ಲ. ಸೊ ಯಾವ ಸೈಡ್ ಡೈರೆಕ್ಷನ್ ಕೊಟ್ಟಾಗ ನೀವು ಆ ಸೈಡ್ ಹೋಗ್ಬೇಕು. ಸೊ ಅದಕ್ಕೆ ಏನಂತ ಕರೀತಾನೆ, ಡೈರೆಕ್ಟೆಡ್ ಗ್ರಾಫ್ ಅಂತ ಕರೀತಾನೆ. ಓಕೆ, ಸೊ ಹಿಯರ್ ವಿ ಹ್ಯಾವ್ ವರ್ಟೈಸಸ್ ಅಂದ್ರೆ ಏನು, ಎಲ್ಲಿ ನಾವು ಪಾಯಿಂಟ್ ನ ಸ್ಟಾರ್ಟ್ ಮಾಡ್ತೀವಲ್ಲ ಅದಕ್ಕೆ ವರ್ಟೈಸಸ್ ಅಂತ ಕರೀತಾರೆ. ಸೊ ಹಿಯರ್ ವಿ ಹ್ಯಾವ್ 4 ವರ್ಟೈಸಸ್, ಎ ಬಿ ಸಿ ಅಂಡ್ ಡಿ. ಓಕೆ, edges ಇದಾವ ಎ ಟು ಬಿ, ಸಿ ಟು ಎ ಅಂಡ್ ಸಿ ಟು ಡಿ. 3 edges and 4 vertices. These are vertices. Okay, and these are edges. ಗೊತ್ತಾಯ್ತಾ? ವರ್ಟೈಸಸ್ ಅಂದ್ರೆ ಅದು ಕರಿತೀವಿ, ಈ ಪಾಯಿಂಟ್ ಗಳು ಕರಿತೀವಿ. ನೀವೇನ್ ಪಾಯಿಂಟ್ ಹಾಕೊಂಡಿರಲ್ಲ ಆ ಪಾಯಿಂಟ್ ನಿಂದ ಲೈನ್ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು, ವರ್ಟೈಸಸ್ ಅಂತ ಕರಿತೀವಿ. ಆಮೇಲೆ ಎಡ್ಜಸ್ ಅಂತಂದ್ರೆ ಎಲ್ಲಿಂದ ಎಲ್ಲಿ ಹೋಗ್ತದೆ ಅದಕ್ಕೆ ನಾವು ಎಡ್ಜಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಈಗ ಬಿ ಎ ಟು ಬಿ ಹೋಗಾಗತ್ತೆ. ಸೊ ಎ ಟು ಬಿ ಇಸ್ ಎಡ್ಜ್ ಅಂತ ಕರಿತೀವಿ. ಓಕೆ, ಸೊ ಒನ್ ಡೈರೆಕ್ಟೆಡ್ ಗ್ರಾಫ್ ನಾಗ ಏನ್ ತರ ಇಟ್ಕೋಬೇಕಂತಂದ್ರೆ, ಇದು ಗ್ರಾಫ್ ಎಲ್ಲಿಂದ ಹೋಗ್ತಿರ್ತದಲ್ಲ ಅದನ್ನ ಅಷ್ಟೇ ಕನ್ಸಿಡರ್ ಮಾಡ್ಬೇಕು. ನಾವು ಎ ಟು ಬಿ ಹೋಗಾಗತ್ತಂದ್ರೆ ಎ ಟು ಬಿ ನೇ ಕನ್ಸಿಡರ್ ಮಾಡ್ಬೇಕು, ಬಿ ಟು ಎ ಕನ್ಸಿಡರ್ ಮಾಡಕ್ ಬರಂಗಿಲ್ಲ. ಸೊ ದಟ್ ಈಸ್ ಕಾಲ್ಡ್ ಆಸ್ ಡೈರೆಕ್ಟೆಡ್ ಗ್ರಾಫ್. ಓಕೆ, ಸೊ ಅದನ್ನ ಹೇಳಬೇಕಂದ್ರೆ ಡೈರೆಕ್ಟೆಡ್ ಗ್ರಾಫ್ ನಾಗಂತಂದ್ರೆ it indicated by the arrow. Okay, the directed graph is indicated by the arrow. For example, we can say as A to B, but we can't say as B to A. So that is called as directed graph, or ಈ edge ಗೆ ಏನಂತ ಕರಿತೀವಿ ಅಂತಂದ್ರೆ ಡೈರೆಕ್ಟೆಡ್ ಎಡ್ಜ್ ಅಂತ ಕರಿತೀವಿ. ಓಕೆ, ಸೊ ಎಡ್ಜಸ್ ಅಂತಂದ್ರೆ ಎ ಟು ಬಿ ಒಂದು ಎಡ್ಜ್ ಇದೆ. ಸೊ ಅದಕ್ಕೆ ಡೈರೆಕ್ಟೆಡ್ ಎಡ್ಜ್ ಅಂತೇಳಿ ಕರಿತೀವಿ. ಓಕೆ, ರೈಟ್ ಆನ್, ಅಂಡರ್ಸ್ಟುಡ್? ಒಬ್ರು ಜಾಯ್ನ್ ಆಗ್ರಿ. Understood? Please reply. Everyone understood about the directed graph and the directed edges? I want reply from everyone. Okay, lower your hands, write down. Okay, lower your hands, Sudhanraj and Vijayalakshmi. Okay, so give name as unit 5 ante bariri. Unit 5 barida hasi kodri eno directed graph and graph ante. Okay, give name as directed graph and graph. ಹೆಸರು ಹಾಕಿದ್ರಿ, ಹೆಡಿಂಗ್ ಹಾಕಿದ್ರಿ, ಗೊತ್ತಿಲ್ಲ ಆ ಕಡೆ ಇರ್ಬೇಕು. ಸಿಕ್ಕಿರ ಹಾಕೊಂಡ್ರಿ? Okay, so ಬರ್ಕೋರಿ, ಫಸ್ಟ್ ಬರ್ಕೋರಿ. ಹೆಡಿಂಗ್ ಹಾಕಿದ್ರಿ ಡೈರೆಕ್ಟೆಡ್ ಗ್ರಾಫ್ ಅಂಡ್ ಗ್ರಾಫ್ಸ್ ಅಂತ ಹೆಡಿಂಗ್ ಹಾಕಿದ್ರಿ. ಸೊ ಅದರ ಫಸ್ಟ್ ಸಬ್ ಹೆಡಿಂಗ್ ಬರ್ಕೋರಿ ಡೈರೆಕ್ಟೆಡ್ ಗ್ರಾಫ್ಸ್. ಫಸ್ಟ್ ಸಬ್ ಹೆಡಿಂಗ್ ಬರ್ಕೋರಿ ಡೈರೆಕ್ಟೆಡ್ ಗ್ರಾಫ್ಸ್. ಡೈರೆಕ್ಟೆಡ್ ಗ್ರಾಫ್ಸ್ ಅಂತ ಅದ್ರ ಒಳಗೆ ಬರೀರಿ. Look at the diagram shown below. 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 The diagram ಬರ್ಕೋರಿ. ಇಲ್ಲಿ ಡಿ ಅದ ನೋಡ್ರಿ, ಲಾಸ್ಟ್ ನನಗತ್ತಿಲ್ಲ ಅಂತ ಮಾಡ್ಕೊಳ್ತೀನಿ. This is D. Okay, look at the diagram shown below. Write this diagram.
Okay, next line bariri. This diagram consists of, next line bariri. This diagram consists of, this diagram consists of 4 vertices. This diagram consists of 4 vertices A, B, C, D. Comma hakond bariri, capital barak bariri, capital A, capital B, capital C and capital D. Okay. And another capital A, capital B, capital C and capital D. So 4 vertices baradri. Next. And 3 edges, comma hakri, continue madri. And 3 edges, and 3 edges AB, CA and CD. Okay. 3 edges AB, CA and CD. AB, CA and CD. Okay. So Bharatri, this diagram consists of 4 vertices A, B, C, D and 3 edges A, B, C, A and C, D with directions attached to them. With directions attached to them. With directions attached to them. Comma, the directions, comma, the directions are being indicated by arrow. The directions are being indicated by arrows. Because of attaching directions to the edges. Attaching directions to the edges. ಇನ್ನೊಮ್ಮೆ ರಿಪೀಟ್ ಮಾಡಾಕತ್ತೀನಿ ನೋಡ್ರಿ, ಎಲ್ಲಿಂದ ಅಂತಂದ್ರೆ ಎಡ್ಜಸ್ ಆದ್ಮೇಲೆ ಓಕೆ ಎ ಬಿ ಸಿ ಡಿ ಅಂಡ್ ಸಿ ಎಡ್ಜಸ್ ಬರ್ಕೊಂಡಿಲ್ಲ, ಅದಾದ್ಮೇಲೆ ಇನ್ನೊಮ್ಮೆ ರಿಪೀಟ್ ಮಾಡಾಕತ್ತೀನಿ. ವಿತ್ ಡೈರೆಕ್ಷನ್ಸ್ ಅಟ್ಯಾಚ್ಡ್ ಟು ದಮ್, comma, the directions being indicated by arrow because of attaching directions to the edges. Okay, comma, the edge AB, the edge capital A and B bariri, the edge AB has to be interrupted. The edge AB has to be interrupted from sorry, not interrupted, it's interpreted. It's not interrupted, it's interpreted. AB has to be interpreted from vertex A to vertex B. The edge AB has to be interpreted from vertex A to vertex B. Vertex A to vertex B. That is A, B, capital A, B bari. That is capital A, B. But BA, ulta, DA cannot be possible. But DA cannot be possible. But DA cannot be possible.
thus the edges thus the edges AB, CA and CD, edges AB, CA and CD are called directed edges, are called directed edges. Because in the ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಕೇಳ್ರಿ. Because in the ಚೆಕ್ ಮಾಡ್ಕೊರಿ. Because of attaching directions to the edges, the edge AB has to be interpreted from vertex A to vertex B, that is B comma A, but sorry AB, that is AB, but BA cannot be possible. Thus the edges AB, CA and CD are called directed edges, are called directed edges. Okay, completed everyone? Bharadatellardu, please reply. Raise your hands. Bharadatellardu. Okay, lower your hands. ಈಗ ಇದನ್ನ ನಾವು ಏನಂತ ಕರಿತೀವಿ? AB is called as ordered pair. Ordered pair. Similarly, CA is also called as ordered pair and CD is also called as ordered pair. Okay, so ordered pair ಅಂತ ಎದಕ್ಕೆ ಕರಿತೀವಿ ಅಂತಂದ್ರೆ ಈಗ A ನಿಂತ B ಗ okay B sorry A ನಿಂತ B ಗ C ನಿಂತ A ಗ ಮತ್ತು C ನಿಂತ D ಗ ನಿಮ್ಗ vertex ಹೋಗಾಕತ್ತದ. Okay, ಅಂದ್ರೆ ಡೈರೆಕ್ಟೆಡ್ edges ಹೋಗಾಕತ್ತದ. ಸೊ ಅದಕ್ಕೆ ಏನಂತ ಕರಿತೀವಿ? AB ಒಂದು ಆರ್ಡರ್ಡ್ ಪೇರ್ ಅಂತ ಕರಿತೀವಿ, CA ಒಂದು ಆರ್ಡರ್ಡ್ ಪೇರ್ ಅಂತ ಕರಿತೀವಿ, ಆಮೇಲೆ CD ಒಂದು ಆರ್ಡರ್ಡ್ ಪೇರ್ ಅಂತ ಕರಿತೀವಿ. ಓಕೆ, ಕ್ಲಿಯರ್ ಅಬೌಟ್ ದ ಆರ್ಡರ್ಡ್ ಪೇರ್? ಓಕೆ, ರೈಟ್ ಡೌನ್ ಬರ್ಕೊಳ್ಳಿ. ಅದ್ರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಮಾಡಿ. ಈಗೇನು ಎಂಡ್ ಮಾಡಿರಲ್ಲ, ಅದ್ರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಮಾಡಿ. The directed edge AB, the directed edge AB, capital AB ಬರೀರಿ. The directed edge AB is determined by the vertices A, is determined by the vertex A and B, vertex A and B in that order ಅಂದ್ರೆ ನಾವು A ನಿಂದ B ಗೆ ಹೋಗ್ತೀವಿ, ಇದೇ ಆರ್ಡರ್ ನಿಂದ ಹೋಗ್ತೀವಿ. ಓಕೆ, ಸೊ ಅದಕ್ಕೆ ಆರ್ಡರ್ ಪೇರ್ ಅಂತ ಕರೀತಾನ. B ನಿಂದ A ಗೆ ಹೋಗಕತ್ತಿತ್ತು ಅಂದ್ರೆ B to A ಅಂತ ಬರ್ಬೇಕು. ಸೊ ಅದಕ್ಕೆ B to A ಆರ್ಡರ್ ಪೇರ್ ಆಗ್ತದೆ. ಸೊ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಂದ ಎಂಡ್ ಮಾಡ್ತೀವಲ್ಲ ಅದಕ್ಕೆ ಆರ್ಡರ್ ಪೇರ್ ಅಂತ ಕರಿತೀವಿ. ಓಕೆ, ಸೊ ಅದನ್ನ ಬರ್ತಾರೆ. ನಾನು ಇನ್ನೊಮ್ಮೆ ರಿಪೀಟ್ ಮಾಡಕ್ಕೆ ಅಂದ್ರೆ the directed edges AB is determined by the vertex A and B in that ordered pair and may therefore be represented by ordered pair ಹಿಂಗ್ ಬರ್ಕೋರಿ. A, B represented by the ordered pair A, B. Okay, represented by the ordered pair in bracket naga A, B ಅಂತ ಬರ್ಕೋರಿ. Similarly we have C, A and D, A. Similarly we have C, A and C, D. Full stop and continue. Thus the diagram consists of ಯಾವುದು ಇನ್ನೊಂದ್ಸತಿ ಹೇಳಪ್ಪಿ? ಫುಲ್ ಹೇಳ ನಾಗರತ್ನ, ಫುಲ್ ಹೇಳ ಅಂಡ್ ಲಾಸ್ಟ್ ಲೈನ್ ಫುಲ್ ಹೇಳೋ ಅಥವಾ ಲಾಸ್ಟ್
line hello. Please reply. Ordered pair in that. Okay. And therefore I am repeating. And therefore, sorry. And may therefore be represented by. And may therefore be represented by the ordered pair A comma B. The ordered pair A comma B. Bracket na ಗಮನಿಸಬೇಕು. Ordered pair ಯಾವಾಗ bracket ನಾಗ ಇರ್ತದೆ. Bracket capital A comma capital B comma capital B bracket close. Okay. Similarly, C comma A and C comma D. Okay. So similarly, C comma A and C comma D. Okay. Completed. Full stop and continue. Thus the diagram consists of. ಇವತ್ತು ಒಂದಿನ ಥಿಯರಿ ಆಗ್ತದೆ ನಿಮ್ಗೆ, ಯಾಕಂದ್ರೆ ಅದೆಲ್ಲ ಬಳಸಬೇಕಾಗ್ತದೆ. ಸೊ ಫ್ರಮ್ ಟುಮಾರೋ ವಿ ಹ್ಯಾವ್ ಪ್ರಾಬ್ಲಮ್ಸ್. ಇವತ್ತು ಒಂದಿನ ಥಿಯರಿ ಆಗ್ತದೆ ಅಷ್ಟೇ. ಆಮೇಲೆ ಬಹಳ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ಸ್ ಅದಾವ ಇದ್ರಾಗ, ಈಸಿನೂ ಅದಾವ. ಓಕೆ. Thus the diagram consists of non-empty set of vertices. Thus the diagram consists of non-empty set of vertices. Non-empty set of vertices, namely A comma B comma C comma D. Namely A comma B comma C comma D. Okay, now I repeat ಮಾಡ್ತೀನಿ ನೋಡಿ. Thus the diagram consists of Thus the diagram consists of non-empty set of vertices. Thus the diagram consists of non-empty set of vertices, namely capital A bracket na ಬರ್ಕೊಬೇಡ್ರಿ, namely ಅಂತ bracket na ಬರ್ಕೋರಿ. Capital A, B, C and D. Namely A, B, C, D bracket na ಬರ್ಕೋರಿ. Namely A, B, C, D ಬರ್ಕೊಂಡ್ರಿ. And the set of edges represented by the ordered pair of vertices called directed graph. Represented by the ordered pair of vertices called directed graph. Okay, ಇದು ಆದ್ಮೇಲೆ ಕಂಟಿನ್ಯೂ ಇನ್ನೊಂದು ರಿಪೀಟ್ ಮಾಡಾತೀನಿ ನೋಡಿ. ಬ್ರಾಕೆಟ್ ಆದ್ಮೇಲೆ and the set of edges represented by the ordered pair of vertices called directed graph. Okay. So next definition ಕೇಳ್ತಾ ನಿಮಗೆ. ಡೈರೆಕ್ಟ್ ಇದೇನು ಹೇಳ್ದ ಬರೀ ನಿಮ್ಗೆ ಡೈರೆಕ್ಟೆಡ್ ಗ್ರಾಫ್ ಅಂದ್ರೆ ಏನು, ಡೈರೆಕ್ಟೆಡ್ ಎಡ್ಜಸ್ ಅಂದ್ರೆ ಏನಂತ ಹೇಳ್ದ, ವರ್ಟೈಸಸ್ ಅಂದ್ರೆ ಏನ್ ಹೇಳ್ದ, ಎಡ್ಜಸ್ ಅಂದ್ರೆ ಏನ ಹೇಳ್ದ. ಓಕೆ. ಈಗ ಡೈರೆಕ್ಟೆಡ್ ಗ್ರಾಫ್ ಅಂತ ಕ್ವಶನ್ ಕೇಳ್ತಾನೆ 2 ಮಾರ್ಕ್ಸ್. ಕೇಳಿದ್ರೆ ಹೆಂಗ್ ಬರೀಬೇಕು? ಇವರೆಲ್ಲ ಆನ್ ಬಂದಿರೋದಾರು ಚಲಾಯಿಲ್ಲ ಏನೇನಿತ್ತಲ್ಲ ನೆನ್ಪದಿಲ್ಲ. ಪವನ್, ಅವಿನಾಶ್, ಅಶ್ಮಿತಾ, okay, write down definition.
definition and ಬರ್ಕೊಳ್ಳಿ ಅಲ್ಲೇ ತಳಗ. A directed graph is also called ಏನಂತ ಕರೀತಾನ ಅದಕ್ಕೆ ಡೈಗ್ರಾಫ್ ಅಂತಾನೂ ಕರೀತಾನ. ಓಕೆ, ಸೊ ಡೈರೆಕ್ಟೆಡ್ ಗ್ರಾಫ್ ಈಗಿನ ಹೆಸರು ಏನಂತಂದ್ರೆ ಡೈಗ್ರಾಫ್ is also called as digraph. ಡೈ ಆದ್ಮೇಲೆ colon graph. Okay, it is a pair of ಏನಿರ್ತದೆ ಡೈಗ್ರಾಫ್ ಒಳಗ ವರ್ಟೈಸಸ್ ಅಂಡ್ ಎಡ್ಜಸ್ ಇರ್ತದೆ. ಓಕೆ, ಸೊ ಇದಕ್ಕೆ ಏನಂತ ಕರೀತಾನೆ ಡೈಗ್ರಾಫ್ ಅಂತ ಕರೀತಾನೆ. ಅದ್ರಾಗ ಏನೇನು ಇರ್ತದೆ ನಿಮ್ಗೆ ವರ್ಟೈಸಸ್ ಮತ್ತು ಎಡ್ಜಸ್ ಇರ್ತದೆ. where V is the non-empty set of vertices and E is the directed edge. ಯಾವಾಗಲೂ ನೀವು ಡೈರೆಕ್ಟೆಡ್ ಗ್ರಾಫ್ ಬರಿಬೇಕಾಗಿತ್ತಂದ್ರೆ ಬರೀ ಎಡ್ಜ್ ಅಂತ ಬರಂಗಿಲ್ಲ. ಓಕೆ, ತಲೆಗಿಟ್ಕೊಳ್ಳಿ. ಡೆಫಿನೇಷನ್ ಬರಿಬೇಕಾದಾಗ ಬರೀ ವರ್ಟೆಕ್ಸ್ ಅಂತ ಬರಿಬಹುದು, ವೇರ್ ವಿ ಇಸ್ ವರ್ಟೆಕ್ಸ್ ಅಂತ ಬರಿಬಹುದು. ಬಟ್ ಎಡ್ಜ್ ಯಾವಾಗಲೂ ಏನ್ ಬರಿಬೇಕು, ಡೈರೆಕ್ಟೆಡ್ ಎಡ್ಜ್ ಅಂತ ಬರಿಬೇಕು. ಬರೀ ಎಡ್ಜ್ ಅಂತ ಬರೆದ್ರೆ ಅದು ಡೈರೆಕ್ಟೆಡ್ ಗ್ರಾಫ್ ಆಗಕ್ಕಿಲ್ಲ. ಮೇಕ್ ಶೋರ್. ಓಕೆ, ಸೊ ವೇರ್ ಈಸ್ ದ ಡೈರೆಕ್ಟೆಡ್ ಎಡ್ಜಸ್. ಓಕೆ, ಸೊ ದಿಸ್ ಇಸ್ ಯುವರ್ ಡೆಫಿನೇಷನ್. ಏನ್ ಹೇಳ್ತೀರಿ, ಇದಕ್ಕೆ ಇನ್ನೊಂದು ಹೆಸರು ಏನಂತ ಕರೀತಾನೆ ಡೈಗ್ರಾಫ್ ಅಂತ ಕರೀತಾನೆ ಅಂತ ಹೇಳ್ಬೇಕು. ಸೊ ಅದ್ರಾಗ ಏನಿರ್ತದೆ ಅಂತಂದ್ರೆ ಸೆಟ್ ಆಫ್ V, E. ಓಕೆ, ಪೇರ್ ಆಫ್ V, E ಇರ್ತದೆ. V ಅಂದ್ರೆ ಏನು ವರ್ಟೈಸಸ್, E ಅಂತಂದ್ರೆ ಏನು ಡೈರೆಕ್ಟೆಡ್ ಎಡ್ಜಸ್. ಓಕೆ, ಓಕೆ, ಸೊ ಇನ್ನೊಂದು ಏನ್ ಹೇಳ್ತಾರೆ ಅಂತಂದ್ರೆ ವರ್ಟೈಸಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ points or nodes ಅಂತ ಕರೀತಾರೆ. ಓಕೆ, ಸೊ ವರ್ಟೆಕ್ಸಸ್ ಇನ್ನೊಂದು ಹೆಸರು ಏನ್ ಕರೆಯಕತ್ತಾರ ಪಾಯಿಂಟ್ಸ್ ಆರ್ ನೋಡ್ಸ್ ಅಂತ. Okay, so this is the theory about the directed graph. Okay, so this is the theory of the directed graph. So ನಾಳೆ ಏನ್ ಮಾಡೋಣ ಅಂತಂದ್ರೆ, ನಾಳೆ ಕ್ಲಾಸ್ ಇತ್ತಂದ್ರೆ ನಾಳೆ ಇಲ್ಲ ಅಂದ್ರೆ ನಾಡ್ದು will start the problems on the diagram. Okay, so diagram ಮೇಲೆ problems start ಮಾಡೋಣ. Hope everyone understood the theory on the diagram. Clear? ಇಲ್ಲೇ please raise your hands. ಇವಾಗ ಚಾಲು ಮಾಡಿ 4 minutes ಉಳಿದಿದೆ ಬರೀ ಈಗ 5 minutes ಉಳಿದಿದೆ. Okay, so we'll end here. Thank you. We'll continue in the next class. Okay.